ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು SDFDನಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳ ಬಗ್ಗೆ ನೋಡಿಕೊಳ್ಳೋಣ. ಅದೇ ರೀತಿಯಾಗಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಇಂದಿನ ದಿನಗಳಲ್ಲಿ ಅತಿ ಹೆಚ್ಚು ಬಾರಿ ಹೇಳಿಕೆ ರೂಪದ ಪ್ರಶ್ನೆಗಳು ಕಾಣುತ್ತಿದ್ದಾವೆ. ಅದಕ್ಕಾಗಿ ಇಂದು ಕೂಡ ನಾವು ಹೇಳಿಕೆ ರೂಪದ ಪ್ರಶ್ನೆಗಳನ್ನು ನೋಡೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಮೊದಲ ಒಂದು ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಮೊದಲನೇ ಪ್ರಶ್ನೆ, ಯಾವ ಪರಿಸರ ವ್ಯವಸ್ಥೆಯಲ್ಲಿ ಸಂಖ್ಯೆಯ ಪಿರಮಿಡ್ ಆಫ್ ನಂಬರ್ಸ್ ಯಾವಾಗಲೂ ತಲೆ ಕೆಳಗಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದು? ಪಿರಮಿಡ್ ವ್ಯವಸ್ಥೆ. ಇದು ಪರಿಸರ ವ್ಯವಸ್ಥೆಗೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ ನೋಡಿ. ಪರಿಸರ ವ್ಯವಸ್ಥೆಗೆ ಸಂಬಂಧಿಸಿದಂಥ ಪ್ರಶ್ನೆ ಇದಾಗಿದೆ. ಇದಕ್ಕೆ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ಪರಾವಲಂಬಿ ಆಹಾರ ಸರಪಳಿ ಅಂದರೆ ಪ್ಯಾರಾಸ್ಟಿಟಿಕ್ ಫುಡ್ ಚೈನ್ ಅಂತ ಹೇಳ್ತೀವಿ. ಈ ಒಂದು ಪಿರಮಿಡ್ ತಲೆ ಕೆಳಗಾಗಿರುತ್ತದೆ. ಯಾವುದು? ಪರಾವಲಂಬಿ ಆಹಾರ ಸರಪಳಿಯಲ್ಲಿ. ಸರಿಯಾದ ಉತ್ತರ ಯಾವುದತ್ತು? ಆಪ್ಷನ್ ಸಿ, ಮೂರನೇದು ನೋಡಿ. ಇದು ಯಾವ ರೀತಿಯಾಗಿರುತ್ತೆ? ಪಿರಮಿಡು ತಲೆ ಕೆಳಗಾಗಿರುತ್ತದೆ ನೋಡಿ. ಈ ರೀತಿಯಾಗಿ ಪರಿಸರ ವ್ಯವಸ್ಥೆಯಲ್ಲಿ ನಾವು ಕಾಣ್ತೀವಿ. ಮೊದಲನೇದಾಗಿ ಉದಾಹರಣೆ ತೆಗೆದಾದರೆ, ಉದಾಹರಣೆಗೆ ಒಂದು ಮರ. ಆ ಒಂದು ಮರ ಭೂಮಿ ಮೇಲೆ ಬೆಳೀತದೆ. ಇದಕ್ಕೆ ಉತ್ಪಾದಕ ಅಂತ ಕರೀತಾರೆ. ಮರಕ್ಕೆ ಉತ್ಪಾದಕ ಅಂತ ಕರೀತಾರೆ. ಮರದ ಮೇಲೆ ಹಲವಾರು ಪಕ್ಷಿಗಳಿರ್ತಾವೆ. ಯಾವುದು? ಪಾರಿವಾಳ, ಅವು ಪಕ್ಷಿಗಳಿರ್ಬೋದು. ಈ ರೀತಿಯಾದ ಪಕ್ಷಿಗಳು ಮರದ ಮೇಲೆ ಕಂಡು ಬರ್ತವೆ. ಅದೇ ರೀತಿಯಾಗಿ ಈ ಒಂದು ಪಕ್ಷಿಗಳು ಹಲವಾರು ಜೀವಿಗಳಿಗೆ ಪರಾವಲಂಬಿ ಆಗಿರ್ತವೆ. ಈ ರೀತಿಯಾಗಿ ಒಂದು ಚಿಕ್ಕ ಮಟ್ಟದಿಂದ ಉನ್ನತ ಮಟ್ಟದ ಹೋಗೋದಕ್ಕೆ ನಾವು ಪರಾವಲಂಬಿ ಆಹಾರ ಸರಪಳಿ ಅಂತ ಕರೆಯುತ್ತೇವೆ ನೋಡಿ. ಒಂದು ಸಣ್ಣದಿಂದ ದೊಡ್ಡದ ಕಡೆಗೆ ಹೋಗುತ್ತಿರ್ತದೆ. ಇದು ಪರಾವಲಂಬಿ ಆಹಾರ ಸರಪಳಿ ಅಂತ ಕರೀತಾರೆ, ಫುಡ್ ಚೈನ್. ಆಹಾರ ಸರಪಳಿಗೆ ಸಂಬಂಧಿಸಿದಂಥ ಪ್ರಶ್ನೆ ಹಲವಾರು ಬಾರಿ ಕೇಳಲಾಗಿದೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಇದು ಕೂಡ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿದ್ದಾರೆ ನೋಡಿ. ಅದೇ ರೀತಿಯಾಗಿ ರಾಜ್ಯವೊಂದರ ಮುಖ್ಯ ರಾಜ್ಯಪಾಲರು ಭಾರತದ ಮೊದಲ ಮುಖ್ಯ ರಾಜ್ಯಪಾಲರು ಯಾರಾಗಿದ್ದರು? ಸರೋಜಿನಿ ನಾಯ್ಡು ಆಗಿದ್ದಾರೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಹೂ ಯಾವುದು? ಜಗತ್ತಿನ ಅತಿ ದೊಡ್ಡ ಹೂ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ರಫ್ಲೇಸಿಯಾ ಎಂಬುದು ಇದೊಂದು ಜಗತ್ತಿನ ಅತ್ಯಂತ ದೊಡ್ಡದಾದ ಹೂವಾಗಿದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ಇವು ಅತಿ ಹೆಚ್ಚು GK ಅಂತ ಹೇಳ್ಬೋದು ನಾವು. GK ಕ್ವಶನು ನಾವು ನೋಡ್ತೀವಿ. ಮುಂದೆ ಹೇಳಿಕೆ ರೂಪದ ಪ್ರಶ್ನೆಗಳು ಕೂಡ ಇದ್ದಾವೆ, ನೋಡೋಣ. ಅದು ನಿಂದ್ರಿ. ಮಾನವ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎಲ್ಲರಿಗೂ ಗೊತ್ತಿರುವ ಹಾಗೆ 206 ಮೂಳೆಗಳು ಇರ್ತವೆ ಮಾನವನಲ್ಲಿ. ಅತಿ ದೊಡ್ಡ ಮೂಳೆ ಫೀಮರ್ ಆಗಿದೆ ನೋಡಿ. ಫೀಮರ್ ಏನಪ್ಪ ಅಂತಂದರೆ ಮಾನವನ ಅತಿ ದೊಡ್ಡ ಮೂಳೆ. ಅತಿ ಚಿಕ್ಕ ಮೂಳೆ ಸ್ಟೆಪಿಸ್. ಏನಪ್ಪ ಅಂತಂದರೆ ಈ ಒಂದು ಸ್ಟೆಪಿಸ್ ಮಾನವನ ಅತಿ ಚಿಕ್ಕ ಮೂಳೆ ಆಗಿದೆ. ಇವು ಕಿವಿಯಲ್ಲಿ ಕಂಡು ಬರ್ತದೆ. ಯಾವುದು? ಸ್ಟೆಪಿಸ್ ಕಿವಿಯಲ್ಲಿ ಕಂಡು ಬರ್ತದೆ. ಇದು ಕಾಲಿನಲ್ಲಿ ಕಂಡು ಬರ್ತದೆ. ಕಾಲುಗಳಲ್ಲಿ ಯಾವುದು? ಫೀಮರ್ ಕಂಡು ಬರ್ತದೆ. ಕಿವಿಯಲ್ಲಿ ಸ್ಟೆಪಿಸ್ ಕಂಡು ಬರ್ತದೆ. ಮಾನವ ದೇಹದ ಅತಿ ದೊಡ್ಡ ಮೂಳೆ ಫೀಮರ್, ಚಿಕ್ಕ ಮೂಳೆ ಸ್ಟೆಪಿಸ್. ಮುಂದೆ ನೋಡೋಣ. ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು? ಈ ಒಂದು ರಾಜ್ಯಸಭೆ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 6 ವರ್ಷ. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷ ಆಗಿರ್ತದೆ ನೋಡ್ರಿ. ಲೋಕಸಭೆ ಸದಸ್ಯರ ಅಧಿಕಾರಾವಧಿ 5 ವರ್ಷ. ಈ ಒಂದು ರಾಜ್ಯಸಭೆ ಶಾಶ್ವತ ಸದನವಾಗಿದೆ ನೋಡಿ. ಏನು? ಶಾಶ್ವತ ಸದನ. ಇದೊಂದು ರಾಜ್ಯಸಭೆ ಏನಪ್ಪ ಅಂತಂದರೆ ಶಾಶ್ವತ ಸದನವಾಗಿದೆ. ಯಾರು ಕೂಡ ಇದನ್ನು ವಿಸರ್ಜನೆ ಮಾಡಲು ಬರೋದಿಲ್ಲ ರಾಜ್ಯಸಭೆಯನ್ನು. ಮುಂದಿನ ಒಂದು ಪ್ರಶ್ನೆ ಹೋಗೋಣ.
ಮುಂದಿನ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆದ ಪ್ರಶ್ನೆ ಆಗಿರುತ್ತೆ ನೋಡಿರಿ. ನಕ್ಷತ್ರಗಳು ಮಿನುಗಲು ಕಾರಣ ಆಗುವ ಭೌತಶಾಸ್ತ್ರದ ವಿದ್ಯಮಾನ ಯಾವುದು? ಯಾವುದು ನಕ್ಷತ್ರ ಮಿನುಗಲು ಕಾರಣ ಏನಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಆಪ್ಷನ್ ಸಿ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ, ಆಪ್ಷನ್ಸ್ ಬಿ ಬೆಳಕಿನ ಚದುರುವಿಕೆ, ಆಪ್ಷನ್ ಸಿ ವಾತಾವರಣದ ವಕ್ರೀಭವನ, ಆಪ್ಷನ್ಸ್ ಡಿ ಬೆಳಕಿನ ವಿವರ್ತನೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ವಾತಾವರಣದ ವಕ್ರೀಭವನ, ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಏನಪ್ಪ ಅಂತಂದರೆ ಈ ಒಂದು ನಕ್ಷತ್ರ ಮಿನುಗಲು ಕಾರಣವಾಗಿದೆ. ಯಾವುದಕ್ಕೆ? ವಾತಾವರಣದಲ್ಲಿ ನಕ್ಷತ್ರಗಳು ಮಿನುಗಲು ಕಾರಣ ಏನಪ್ಪ ಅಂತಂದರೆ ವಾತಾವರಣದ ವಕ್ರೀಭವನ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಇದು ಕೂಡ ಅತ್ಯಂತ ಸುಲಭವಾದ ಪ್ರಶ್ನೆ ಆಗಿದೆ ನೋಡಿ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿಗಳು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಹರ ಮತ್ತು ಬುಕ್ಕರಾಯ. ಯಾವಾಗ ಸ್ಥಾಪನೆ ಮಾಡ್ತಾರೆ? 1336ರಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡಲಾಗುತ್ತದೆ. ಇದು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ ನೋಡಿ. ಯಾವುದು? ವಿಜಯನಗರ ಸ್ಥಾಪನೆ ಆದ ವರ್ಷ ಕೇಳಿದ್ದಾರೆ 1336ರಲ್ಲಿ. ಈ ಒಂದು ಅಕ್ಕಬುಕ್ಕರ ಗುರು ಯಾರಾಗಿದ್ದರು ಅಂತಂದರೆ ವಿದ್ಯಾರಣ್ಯ ಅವರು ಅಕ್ಕಬುಕ್ಕರ ಗುರು ಆಗಿದ್ದಾರೆ. ವಿದ್ಯಾರಣ್ಯ ಅವರು ಅಕ್ಕಬುಕ್ಕ ಅವರ ಗುರು. ಇವರ ಒಂದು ಮಾರ್ಗದರ್ಶನದ ಮೂಲಕ ಏನಪ್ಪ ಅಂತಂದರೆ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ಹರಿಹರ ಮತ್ತು ಬುಕ್ಕರಾಯ ಅವರು. ಇಮ್ಮಡಿ ಪುಲಿಕೇಶಿ ಕೂಡ ನೀವು ಕೇಳಬಹುದು. ಚಾಲುಕ್ಯರದಲ್ಲಿ ಪ್ರಸಿದ್ಧ ಅರಸ ಯಾರಂದರೆ ಇಮ್ಮಡಿ ಪುಲಿಕೇಶಿ ಆಗಿರ್ತಾರೆ. ಇವರು ನರ್ಮದಾ ನದಿ ಕದನ ಆಡ್ತಾರೆ. ಹರ್ಷವರ್ಧನ ಜೊತೆ ನರ್ಮದಾ ನದಿ ಕದನ ಯಾರು ಆಡ್ತಾರೆ? ಇಮ್ಮಡಿ ಪುಲಿಕೇಶಿ ಆಡ್ತಾರೆ. ಹಾಗಾದರೆ ಇಮ್ಮಡಿ ಪುಲಿಕೇಶಿ ನರ್ಮದಾ ನದಿ ಕದನ ಹರ್ಷವರ್ಧನ ಜೊತೆ ನಡೆಯಿತು. ಅದು ಯಾವ ವರ್ಷ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, 1916ರ ಲಕ್ನೋ ಒಪ್ಪಂದದ ಮುಖ್ಯ ಫಲಿತಾಂಶವೇನು? ಈ ಒಂದು ಇತಿಹಾಸದಲ್ಲಿ ಕಂಡುಬರುವಂಥ 1916ರ ಲಕ್ನೋ ಒಪ್ಪಂದ ನಡೀತದ. ಅದರ ಮುಖ್ಯ ಒಂದು ಫಲಿತಾಂಶ ಏನಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಆಪ್ಷನ್ಸ್ ಬಿ ನೋಡಿ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ರಾಜಕೀಯ ಮೈತ್ರಿ ಏರ್ಪಟ್ಟಿತು ಎಂಬುದು 1916ರ ಲಕ್ನೋ ಒಪ್ಪಂದದ ಮುಖ್ಯ ಫಲಿತಾಂಶವಾಗಿದೆ. ಅಂದರೆ 1907ರಲ್ಲಿ ಸೂರತ್ ಒಡಕಾಗಿರ್ತದೆ. ಅದರಲ್ಲಿ ಕಾಂಗ್ರೆಸ್ದವರು ಮತ್ತು ಮುಸ್ಲಿಂ ಲೀಗ್ ನಡುವೆ ಈ ಒಂದು ಮಂದಗಾಮಿಗಳು ತೀವ್ರಗಾಮಿಗಳು ಬೇರೆ ಆಗಿರ್ತಾರೆ ಅಂತ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ಈ ರೀತಿಯಾದ ಸಂದರ್ಭದಲ್ಲಿ ಮುಂದೆ 1916ರಲ್ಲಿ ಮತ್ತೆ ಸಭೆ ನಡೆಸಲಾಗ್ತದೆ. ಆ ಒಂದು ಸಭೆಯಲ್ಲಿ ಲಕ್ನೋ ಒಪ್ಪಂದ ನಡೀತದೆ. ಇದರಲ್ಲಿ ಕಾಂಗ್ರೆಸ್ ಮಂದಗಾಮಿಗಳು ತೀವ್ರಗಾಮಿಗಳು ಮುಸ್ಲಿಂ ವ್ಯಕ್ತಿಗಳು ಎಲ್ಲರೂ ಮೈತ್ರಿಕೂಟ ರಚನೆ ಮಾಡ್ತಾರೆ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ರಾಜಕೀಯ ಮೈತ್ರಿ ಏರ್ಪಡ್ತದೆ. ಯಾವಾಗ? 1916ರ ಲಕ್ನೋ ಒಪ್ಪಂದದಲ್ಲಿ. ಮುಂದೆ ನೋಡೋದಾದರೆ ವಿಶ್ವ ಪರಿಸರ ದಿನವನ್ನು ಯಾವ ವರ್ಷ ಆಚರಿಸಲಾಗುತ್ತದೆ? ಒಂದು ದಿನಾಂಕದ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ವಿಶ್ವ ಪರಿಸರ ದಿನವನ್ನು ಯಾವ ವರ್ಷ ಆಚರಣೆ ಮಾಡ್ತಾರೆ? ಇದಕ್ಕೆ ಸರಿಯಾದ ಉತ್ತರ ವಿಶ್ವ ಪರಿಸರ ದಿನ ಯಾವಾಗ? ಆಪ್ಷನ್ ಸಿ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಪ್ರತಿ ವರ್ಷ. ಪ್ರತಿ ವರ್ಷ ವಿಶ್ವ ಯೋಗ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಜೂನ್ 21ನೇ ತಾರೀಕು ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡುತ್ತಾರೆ ನೋಡಿ. ಇದು ಕೂಡ ಗೊತ್ತಿರಬೇಕಾಗ್ತದ. ಹಾಗಾದರೆ 2025ರ ಒಂದು ವಿಶ್ವ ಯೋಗ ದಿನ ಯಾವ ಸ್ಥಳದಲ್ಲಿ ನಡೆಸಲಾಗುತ್ತಂತ ಕಮೆಂಟ್ ಮೂಲಕ ತಿಳಿಸಿ. ಡಿಸೆಂಬರ್ 10 ಇದು ಕೂಡ ವಿಶ್ವ ಮಾನವನ ಹಕ್ಕುಗಳ ದಿನವನ್ನು ಆಚರಣೆ ಮಾಡ್ತಾರೆ. ಡಿಸೆಂಬರ್ 10 ಆವಾಗ ಸ್ಥಾಪನೆ ಮಾಡಲಾಗಿದೆ ವಿಶ್ವ ಮಾನವನ ಹಕ್ಕು. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಪೆನ್ಸಿಲಿನ್ ಅನ್ನು ಕಂಡುಹಿಡಿದವರು ಯಾರು? ಪೆನ್ಸಿಲಿನ್ ಅನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲೆಕ್ಸಾಂಡರ್ ಫ್ಲೆಮಿಂಗ್. ಪೆನ್ಸಿಲಿನ್ ಅನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್ ಆಗಿದ್ದಾರೆ ನೋಡಿ.
ಪೆನ್ಸಿಲ್ನಲ್ಲಿ ಏನು ಕಂಡು ಬರ್ತದೆ ಅಂದರೆ ಗ್ರಾಫೈಟ್ ಕಂಡು ಬರ್ತದೆ ನೋಡಿರಿ. ಏನೋ ಗ್ರಾಫೈಟ್ ಕಂಡು ಬರ್ತದೆ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಹೇಳಿಕೆ ರೂಪದ ಪ್ರಶ್ನೆ ಆಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಸೋಲ ಅರಣ್ಯಗಳು ಎಂಥ ಲಕ್ಷಣಗಳನ್ನು ಹೊಂದಿವೆ? ನೋಡಿ, ಇದು ಕೂಡ ಒಂದು ಡೆತ್ತಾದ ಕ್ವಶನ್ ಅದ ಅಂತ ಹೇಳ್ಬೋದು. ಒಂದು ಪರಿಸರ ಘಟ್ಟಗಳಲ್ಲಿ ಕಂಡುಬರುವಂಥ ಸೋಲ ಅರಣ್ಯಗಳು ಎಂಥ ಲಕ್ಷಣಗಳು ಹೊಂದಿವೆ? ಆಪ್ಷನ್ಸ್ ಎ, ಹುಲ್ಲು ಉಷ್ಣವಲಯದ ಮುಳ್ಳಿನ ಕಾಡುಗಳಿದ್ದಾವೆ. ಆಪ್ಷನ್ಸ್ ಬಿ, ಇವು ಕುಬ್ಜ ಮರಗಳನ್ನು ಹೊಂದಿರುವ ಉಷ್ಣವಲಯದ ಮೌಂಟೇನ್ ಹುಲ್ಲುಗಾವಲುಗಳಾಗಿದ್ದಾವೆ. ಆಪ್ಷನ್ ಸಿ, ಇವು ಕೇವಲ ಸಮುದ್ರ ತೀರದ ಕಂಡುಬರುತ್ತವೆ. ಆಪ್ಷನ್ಸ್ ಡಿ, ಇವುಗಳಲ್ಲಿ ವರ್ಷ ಪೂರ್ತಿ ಎಲೆಗಳು ಉದುರುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಇವು ಏನಪ್ಪ ಅಂತಂದರೆ ಕುಬ್ಜ ಮರಗಳನ್ನು ಹೊಂದಿವೆ, ಜೊತೆಗೆ ಉಷ್ಣವಲಯದ ಮೌಂಟೇನ್ ಹುಲ್ಲುಗಾವಲನ್ನು ಕೂಡ ಒಳಗೊಂಡಿವೆ. ಯಾವುದು? ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಕುಬ್ಜ ಮರಗಳನ್ನು ಕೂಡ ಹೊಂದಿವೆ, ಜೊತೆಗೆ ಮೌಂಟೇನ್ ಹುಲ್ಲುಗಾವಲು ಕೂಡ ಹೊಂದಿವೆ ಅಂತ ಹೇಳ್ತೀವಿ. ಪಶ್ಚಿಮ ಘಟ್ಟದಲ್ಲಿ ಈ ಒಂದು ಸೋಲ ಅರಣ್ಯಗಳು. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಪ್ರವಾಹದ ಬಗ್ಗೆ ಸಂಬಂಧಿಸಿದೆ ನೋಡಿ. ಅಂದರೆ ಬೆಚ್ಚಗಿನ ಪ್ರವಾಹ, ಶೀತ ಪ್ರವಾಹ ಅಂತ ನಾವು ನೋಡಬಹುದು ಭೂಗೋಳಶಾಸ್ತ್ರದಲ್ಲಿ. ಈ ಕೆಳಗಿನ ಯಾವ ಸಾಗರ ಪ್ರವಾಹವು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡು ಬರುವುದಿಲ್ಲ? ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡು ಬರಲಾರದಂಥ ಪ್ರವಾಹ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ, ಕುರೋಶಿಯೋ ಪ್ರವಾಹ. ಕುರೋಶಿಯೋ ಪ್ರವಾಹವು ಈ ಒಂದು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡುಬರೋದಿಲ್ಲ. ಇಲ್ಲಿ ಯಾವ್ಯಾವ ಕಂಡು ಬರ್ತವೆ ಅಂದರೆ ಗಲ್ಫ್ ಸ್ಟ್ರೀಮ್ ಆಗಿರ್ಬೋದು, ಬೆಂಗುವೇಲ ಪ್ರವಾಹ ಆಗಿರ್ಬೋದು, ಕ್ಯಾನರಿ ಪ್ರವಾಹ. ಇವೆಲ್ಲ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡುಬರುವಂಥ ಪ್ರಮುಖ ಪ್ರವಾಹ ಆಗಿವೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವ ಅನಿಲ ಯಾವುದು? ವಾತಾವರಣದಲ್ಲಿ ಕಂಡುಬರುವ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ವಾತಾವರಣದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ನೈಟ್ರೋಜನ್. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಕಂಡುಬರುವ ಅನಿಲ ಯಾವುದಂದರೆ ನೈಟ್ರೋಜನ್ ಆಗಿದೆ. ಎಷ್ಟು? 78% ಅಷ್ಟು ಈ ಒಂದು ನೈಟ್ರೋಜನ್ ಸಾರಜನಕ ಕಂಡುಬರ್ತದೆ. ಆಮ್ಲಜನಕ 21% ಅಷ್ಟು ಆಮ್ಲಜನಕ ಕಂಡುಬರ್ತದೆ. ಅತಿ ಹಗುರವಾದ ಒಂದು ಅನಿಲ ಯಾವುದಂದರೆ ಹೈಡ್ರೋಜನ್ ಆಗಿದೆ ನೋಡಿ. ಮುಂದೆ ನೋಡೋಣ. ಕಂಪ್ಯೂಟರ್ನ ಮೆದುಳು, ಬ್ರೈನ್ ಆಫ್ ಕಂಪ್ಯೂಟರ್ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಕಂಪ್ಯೂಟರ್ನ ಮೆದುಳು ಎಂದು CPU ಕರೀತಾರೆ. CPU ಏನಪ್ಪ ಅಂತಂದರೆ ಕಂಪ್ಯೂಟರ್ನ ಮೆದುಳಾಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಮಾರುಕಟ್ಟೆಯಲ್ಲಿ ಹಣದುಬ್ಬರವು ಹೆಚ್ಚಾದಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಮಾನ್ಯವಾಗಿ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತದೆ? ಈ ಒಂದು ಮಾರುಕಟ್ಟೆಯಲ್ಲಿ ಹಣದುಬ್ಬರ ಹೆಚ್ಚಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಏನು ಮಾಡುತ್ತಪ್ಪ RBI? ಆ ಒಂದು ಟೈಮ್ನಲ್ಲಿ ಏನು ರೆಪೋ ದರ ಏನು ಕಡಿಮೆ ಮಾಡುತ್ತೋ, ಏನು ರೆಪೋ ದರ ಏನು ಹೆಚ್ಚು ಮಾಡುತ್ತೋ, ಅಥವಾ CRR ಅನ್ನು ಕಡಿಮೆ ಮಾಡುತ್ತೋ, ಏನು ಮುಕ್ತ ಮಾರುಕಟ್ಟೆಯಲ್ಲಿ ಬಾಂಡ್ಗಳನ್ನು ಖರೀದಿ ಮಾಡುತ್ತಾ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ರೆಪೋ ದರವನ್ನು ಹೆಚ್ಚು ಮಾಡುತ್ತದೆ. ಯಾವಾಗ? ಮಾರುಕಟ್ಟೆಯಲ್ಲಿ ಹಣದುಬ್ಬರ ಹೆಚ್ಚಾದಾಗ ರೆಪೋ ದರವನ್ನು ಹೆಚ್ಚಿಗೆ ಮಾಡುತ್ತದೆ. ಈ ಒಂದು ರೆಪೋ ದರ ಹೆಚ್ಚಿಗೆ ಮಾಡಿದಂಥ ಸಂದರ್ಭದಲ್ಲಿ ಹಣದ ಮೌಲ್ಯ ಜಾಸ್ತಿ ಜನದ ಹತ್ರ ಹರಿತಿರ್ತದೆ. ಆ ಒಂದು ಸಂದರ್ಭದಲ್ಲಿ ಹೆಚ್ಚು ಬೆಲೆಗೆ ಮಾರಾಟ ಆಗೋದ್ರಿಂದ ಕಡಿಮೆ ಹಣ ಕಂಡುಬರ್ತದೆ ಎಲ್ಲರ ಹತ್ರ. ಆವಾಗ RBI ಏನಪ್ಪ ಅಂತಂದರೆ ಹಣವನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತದೆ. ರೆಪೋ ದರವನ್ನು ಹೆಚ್ಚು ಮಾಡ್ತದೆ ನೋಡಿರಿ ಹಣದುಬ್ಬರ ಆದಾಗ ಮಾರುಕಟ್ಟೆಯಲ್ಲಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಇದು ಕೂಡ ಈಜಿಯಾದ ಪ್ರಶ್ನೆ ಇದೆ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮುಳ್ಳಯ್ಯನಗಿರಿ ಶಿಖರ. ಇದು
1913 ಸೆಂಟಿಮೀಟ್ರ್ ಇರ್ಬೋದು. ಸೆಂಟಿಮೀಟ್ರ್ ಇದೆ. 1913 ಸೆಂಟಿಮೀಟ್ರ್ ಏನಪ್ಪ ಅಂತಂದರೆ ಈ ಒಂದು ಮುಳ್ಳಯ್ಯನಗಿರಿ ಇದೆ. ಮುಳ್ಳಯ್ಯನಗಿರಿ ನಂತರ ಬಾಬಾ ಬುಡನ್ಗಿರಿ ಕಂಡು ಬರ್ತದೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಯಾವ ಹಂತದಲ್ಲಿ ಕ್ರೋಮೋಸೋಮ್ಗಳು ಜೀವಕೋಶದ ಮಧ್ಯಭಾಗದ ಸಮಭಾಜಕ ವೃತ್ತದಲ್ಲಿ ಸಾಲಾಗಿ ಜೋಡಿಸಲ್ಪಟ್ಟಿವೆ? ಇದು ವಿಜ್ಞಾನದಲ್ಲಿ ಕಂಡುಬರೋ ಪ್ರಶ್ನೆ ಆಗಿದೆ ನೋಡಿ. ವಿಜ್ಞಾನ ಸಬ್ಜೆಕ್ಟ್ ಆಗಿದೆ. ಕ್ರೋಮೋಸೋಮ್ಗಳು ಯಾವ ಒಂದು ಸಂದರ್ಭದಲ್ಲಿ ಜೀವಕೋಶದ ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತದಲ್ಲಿ ಸಾಲಾಗಿ ಜೋಡಿಸಲ್ಪಟ್ಟಿರ್ತವೆ ಅಂತ ಕೇಳಿದ್ದಾರೆ. ಏನಿದೆ, ಪ್ರೋಪೇಸ, ಏನು ಮೆಟಾಪೇಸ, ಏನು ಅನಾಪೇಸ, ಏನು ಟೆಲೋಪೇಸ ಅಂತ ಹೇಳ್ಬೋದು ನಾವು. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ, ಮೆಟಾಪೇಸ್ ನೋಡಿ. ಮೆಟಾಪೇಸ್ನಲ್ಲಿ ಏನಪ್ಪ ಅಂತಂದರೆ ಕ್ರೋಮೋಸೋಮ್ಗಳು ಜೀವಕೋಶದ ಮಧ್ಯಭಾಗದ ಸಮಭಾಜಕ ವೃತ್ತದ ಸಾಲಾಗಿ ಜೋಡಿಸಲ್ಪಟ್ಟಿರ್ತವೆ. ಇಲ್ಲಿ ಮೆಟಾಪೇಸ್ನಲ್ಲಿ ಈ ಒಂದು ಜೀವಕೋಶಗಳು ಸಾಲಾಗಿ ಜೋಡಣೆ ಆಗಿರ್ತವೆ ಸಮಭಾಜಕ ವೃತ್ತದಲ್ಲಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಇತಿಹಾಸದ ಒಂದು ಪ್ರಶ್ನೆ ಆಗಿದೆ. ಭಾಳ ಇಂಪಾರ್ಟೆಂಟ್ ಆಗಿದೆ ನೋಡಿ ಇದು ಕೂಡ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಮದ್ರಾಸ್ ಪ್ರಾಂತ್ಯದಲ್ಲಿ ಜಾರಿಗೆ ತರಲಾದ ರೈತವಾರಿ ಪದ್ಧತಿಯ ಮುಖ್ಯ ಉದ್ದೇಶವೇನಾಗಿತ್ತು? ಈ ಒಂದು ರೈತವಾರಿ ಪದ್ಧತಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ರೈತವಾರಿ ಸಿಸ್ಟಮ್ ಅಂತ ಹೇಳ್ತೀವಿ. ಯಾವಾಗ 1820 ಇದು ಮದ್ರಾಸ್ನಲ್ಲಿ ಜಾರಿ ಮಾಡ್ತಾರೆ. ಇದರ ಉದ್ದೇಶ ಏನಾಗಿತ್ತಪ್ಪ ಅಂತ ನೋಡೋದಾದರೆ ಇದು ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಬಂಧ ಕಲ್ಪಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ನೋಡಿ. ಯಾವಾಗ ರೈತವಾರಿ ಪದ್ಧತಿ ಯಾವಾಗ ಜಾರಿ ಬಂತಂದರೆ 1820ರಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಜಾರಿಗೆ ಮಾಡಲಾಗುತ್ತದೆ. ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಬಂಧ ಅಂದರೆ ರೈತ ಹೋಗಿ ಸೀದಾ ತಾನು ಕಂದಾಯವನ್ನು ಸೀದಾ ಸರ್ಕಾರಕ್ಕೆ ಕಟ್ಟುವುದಾಗಿರ್ತದೆ, ಮಧ್ಯವರ್ತಿಗಳ ಸಹಾಯವಿಲ್ಲದೆ. ಮಧ್ಯವರ್ತಿಗಳಂದರೆ ಯಾರಪ್ಪ ಅಂತಂದರೆ ಜಮೀನ್ದಾರರು. ಅವರ ಸಹಾಯ ಇರಲಾರ್ದ ಈ ಒಂದು ರೈತವಾರಿ ಪದ್ಧತಿ ಸೀದಾ ಒಂದು ಸರ್ಕಾರಕ್ಕೆ ಕಟ್ಟೋದಿರುತ್ತೆ ನೋಡಿರಿ. ಇದರ ಸಲುವಾಗಿ ರೈತವಾರಿ ಪದ್ಧತಿ ಜಾರಿ ಮಾಡ್ತಾರೆ. ಎಲ್ಲಿ ಅಂದರೆ ಮದ್ರಾಸ್ ಪ್ರಾಂತ್ಯದಲ್ಲಿ. ಯಾರು ಜಾರಿ ಮಾಡ್ತಾರೆ ಮದ್ರಾಸ್ ಪ್ರಾಂತ್ಯದಲ್ಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮದ್ರಾಸ್ ಪ್ರಾಂತ್ಯದಲ್ಲಿ ಜಾರಿ ಮಾಡಿದಂಥ ವ್ಯಕ್ತಿ ಯಾರು? ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಭಾರತದಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಜಾರಿಗೆ ಬಂದ ವರ್ಷ ಯಾವುದು? ಯಾವಾಗ ಜಾರಿ ಬಂತು ಈ ಒಂದು ಪರಿಸರ ಸಂರಕ್ಷಣಾ ಕಾಯ್ದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1986ರಲ್ಲಿ ಜಾರಿಗೆ ಮಾಡ್ತಾರೆ ನೋಡಿ. 1986ರಲ್ಲಿ ಇದು ಜಾರಿ ಮಾಡ್ತಾರೆ. ಇದು ಯಾಕೆ ಜಾರಿ ಆಯ್ತು ಅಂದರೆ 1984ರಲ್ಲಿ ಡಿಸೆಂಬರ್ 2 ಮತ್ತು ಅಥವಾ 3ನೇ ತಾರೀಕು ಏನಾಗ್ತದೆ ಅಂದ್ರೆ ಭೂಪಾಲ್ ಅನಿಲ ದುರಂತ ನಡೀತದೆ. ಭೂಪಾಲ್ ಅನಿಲ ದುರಂತ ಯಾವಾಗ ನಡೀತದೆ? 1984 ಭೂಪಾಲ್ ಅನಿಲ ದುರಂತ ನಡೀತದೆ. ಈ ಒಂದು ನಡೆದ ಸಂದರ್ಭದಲ್ಲಿ ಮೀಥೇಲ್ ಐಸೋಸೈನೇಟ್ ಬಿಡುಗಡೆಯಾಗಿ ಹಲವಾರು ಜನ ಸಾವಿಗೀಡಾಗ್ತಾರೆ. ಇದರಿಂದ ಏನಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ 1986ರಲ್ಲಿ ಏನಾಗುತ್ತಂದ್ರೆ ಪರಿಸರನ ರಕ್ಷಣೆ ಮಾಡಬೇಕು, ಜೊತೆಗೆ ಜನರನ್ನು ಕೂಡ ರಕ್ಷಣೆ ಮಾಡಬೇಕು. ಈ ಒಂದು ಉದ್ದೇಶದಿಂದ ಪರಿಸರ ಸಂರಕ್ಷಣಾ ಕಾಯ್ದೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ರಲ್ಲಿ ಜಾರಿ ಮಾಡಲಾಗುತ್ತದೆ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಮುಂದಿನ ಒಂದು ಪ್ರಶ್ನೆ, ಮಾನವನ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI ಅಂತ ಹೇಳ್ತೀವಿ. ಇದನ್ನು ಮೊದಲ ಬಾರಿಗೆ ಸಿದ್ಧಪಡಿಸಿದ ಅರ್ಥಶಾಸ್ತ್ರಜ್ಞ ಯಾರು? ಫೋಟೋ ಎಲೆಕ್ಟ್ರಿಕ್ ಸಂಶೋಧನೆಗಾಗಿ ಯಾರಿಗೆ ನೊಬೆಲ್ ಪ್ರಶಸ್ತಿ ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಆಗಿದೆ ನೋಡಿ. ಸಿರಿಧಾನ್ಯಗಳ ವರ್ಷವೆಂದು ಯಾವ ವರ್ಷವನ್ನು ಕರೆಯುತ್ತಾರೆ? ಸಿರಿಧಾನ್ಯಗಳ ವರ್ಷ ಎಂದು ಯಾವ ವರ್ಷ ಘೋಷಣೆ ಮಾಡಲಾಗಿದೆ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಾಳೆ ಯಾರ್ಯಾರು ಎಕ್ಸಾಮ್ ಬರೋಕ್ಕೆ ಹೋಗ್ತಾ ಇದ್ದಾರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಬೆಸ್ಟ್ ಆಫ್ ಲಕ್ ಹೇಳುತ್ತಾ, ಯಾರ್ಯಾರು ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ನೀವೊಂದು 22 ಕ್ವಶನ್ಗಳಲ್ಲಿ ನೀವೆಷ್ಟು ಕ್ವಶನ್ಗೆ ಸರಿಯಾದ ಉತ್ತರ ಹಾಕಿರಿ ಅಂತ ನಿಮ್ಮ ಸ್ಕೋರ್ ಎಷ್ಟಾಗ್ಯಾವ ಅಂತ ಕಮೆಂಟ್ ಮೂಲಕ ತಿಳಿಸಿ.
ಕಾಮೆಂಟ್ ದ ಯುವರ್ ಸ್ಕೋರ್. ಕಾಮೆಂಟ್ ಮೂಲಕ ನಿಮ್ಮ ಸ್ಕೋರನ್ನು ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋನ ಸಿಗೋಣ ಅಂತ ಹೇಳ್ತಾ, ನಿಮಗೆ ಯಾವ ಒಂದು ವಿಷಯಕ್ಕೆ ಕ್ವೆಶನ್ ಬೇಕು ಆ ವಿಷಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾ ಆ ವಿಷಯದ ಬಗ್ಗೆ ಹೆಚ್ಚು ಕ್ವೆಶನ್ಗಳನ್ನು ತರುತ್ತೇನೆ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.